ಅಧಿಕಾರ ಪದವನ್ನು ಸ್ವೀಕರಿಸಲು ಕೋರುತ್ತೇನೆ. ನಾನು ಸತೀಶ್ ಜಾರಕಿಹೊಳಿ ಎಂಬ ಹೆಸರನ್ನು ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷ ಇಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದವನ್ನು ಮಾಡುತ್ತೇನೆ ಎಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಸತೀಶ್ ಜಾರಕಿಹೊಳಿ ಎಂಬ ಹೆಸರನ್ನು ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದ ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭವಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿ ಮತ್ತು ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸಲು ಎಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಧನ್ಯವಾದಗಳು ಸರ್. ಮಾನ್ಯ ಸಚಿವರು ಈಗ ಪ್ರಮಾಣ ವಚನಕ್ಕೆ ಸಹಿ ಮಾಡಲಿದ್ದಾರೆ. ಸೊ ಇದು ಯಮಕನಮರಡಿಯ ಶಾಸಕರು ಸತೀಶ್ ಜಾರಕಿಹೊಳಿ ಅವ್ರನ್ನ ಒಂದು ಲೆಕ್ಕದಲ್ಲಿ ಏನಂದರೆ ಸ್ಮಶಾನದ ನಾಯಕರು ಅಥವಾ ಸ್ಮಶಾನ ವೈರಾಗ್ಯದ ನಾಯಕರು ಅನ್ಬೇಕು. ಅವರು ಯಾವುದೇ ಒಂದು ಕಾರ್ಯಕ್ರಮಗಳಿದ್ರೂ ಕೂಡ ಅವರ ಸ್ಮಶಾನದಿಂದ ಶುರು ಮಾಡೋದು. ಸೊ ಈ ಥರದ್ದೆಲ್ಲದೂ ಕೂಡ ಇದೆ. ಈ ಪೂಜೆ ಪುನಸ್ಕಾರ ಅಂಥದ್ದೆಲ್ಲ ಇಲ್ಲ. ಪರಿಶಿಷ್ಟ ಪಂಗಡದ ನಾಯಕರು 98ರಲ್ಲಿ ಸ್ಥಳೀಯ ಸಂಸ್ಥೆಗಳ ಮುಖಾಂತರ MLC ಆದರು. 2004ರಲ್ಲೂ ಕೂಡ ಅವರು MLC ಆದರು. 2006ರಲ್ಲಿ ಸಿದ್ದರಾಮಯ್ಯ ಜೊತೆ JDS ಬಿಟ್ಟು ಕಾಂಗ್ರೆಸ್ಸಿಗೆ ಬಂದರು. ಅಲ್ಲಿಂದ ಇವ್ರದ್ದು ಕಾಂಗ್ರೆಸ್ ಪಯಣ ಶುರುವಾಯಿತು. ಸೊ 2008 2019ರಲ್ಲಿ AICC ಕಾರ್ಯದರ್ಶಿಯಾಗಿ ನೇಮಕ ಆದರು. 20ರಲ್ಲಿ KPCC ಕಾರ್ಯಾಧ್ಯಕ್ಷರಾದರು. ಈ ಬಾರಿ ಬಹಳ ನಿರೀಕ್ಷೆಗಳಿತ್ತು ಅವರಿಗೆ, ಬಹಳ ನಿರೀಕ್ಷೆಗಳು. KPCC ಅಧ್ಯಕ್ಷರನ್ನೂ ಮಾಡ್ತಾರೆ, ಜೊತೆಗೇನು ಅಂತಂದರೆ ಮಂತ್ರಿನೂ ಮಾಡ್ತಾರೆ ಅಂತ. ಆದರೆ ತುಂಬ ಸ್ಪಷ್ಟವಾಗಿ ನಾಯಕರು ಹೇಳಿಬಿಟ್ರು ಯಾವ್ದಾದ್ರು ಒಂದನ್ನು ಆರಿಸ್ಕೊಳ್ಳಿ ಅಂತ. ಹೀಗಾಗಿ KPCC ಹುದ್ದೆ ಬೇಡ ಅಂದರು. ಈಗ ಅವರು ಮಂತ್ರಿಗಳು, ನೋಡೋಣ ಯಾವುದು ಸಿಗ್ಬೋದು ಅವ್ರಿಗೆ ಅಂತ. ಆಹ್ವಾನಿಸುತ್ತೇನೆ. ನಮಸ್ಕಾರ. ನಾನು ಕೃಷ್ಣ ಬೈರೇಗೌಡ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಕೃಷ್ಣ ಬೈರೇಗೌಡ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಧನ್ಯವಾದಗಳು. ಮಾನ್ಯ ಸಚಿವರು ಈಗ ಪ್ರಮಾಣ ವಚನಕ್ಕೆ ಸಹಿ ಮಾಡಲಿದ್ದಾರೆ. 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಕೃಷ್ಣ ಬೈರೇಗೌಡರು. ಈ ಬಾರಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಎನ್ನುವಂಥ ಹೆಸರಿದೆ. ಯಾಕಂದರೆ ಈ ಕಂದಾಯ ಇಲಾಖೆಯಲ್ಲಿ ಅವ್ರು ತಂದಂಥ ಬದಲಾವಣೆಗಳಿದೆಯಲ್ಲ, ಅದು ಈಗ ಫಲ ಕೊಡ್ದಂಗೆ ಇರ್ಬೋದು. ಅದನ್ನು ಸಿಸ್ಟಮೆಟಿಕ್ಕಾಗಿ ಏನಾದರೂ ಮಾಡಿದರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಫಲ ಸಿಗ್ಬೋದು. ಈ ಬಾರಿ ಯಾವ ಖಾತೆ ಸಿಗುತ್ತೆ ನೋಡಬೇಕು. ಕೋಲಾರದ ವೇಮಗಲ್ ಕ್ಷೇತ್ರದಿಂದ ಬೈ ಎಲೆಕ್ಷನ್ನಲ್ಲಿ ಗೆದ್ದು ಬಂದರು. ಅವ್ರ ತಂದೆ ನಿಧನದ ನಂತರ 2004ರಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದರು. ಮತ್ತಲ್ಲಿ ಪುನರಾಯ್ಕೆ ಆದರು. 2007ರಲ್ಲಿ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷರಾಗಿದ್ದರು. 2008ರಲ್ಲಿ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆಲುವನ್ನು ಕಂಡರು. 13ರಲ್ಲೂ ಕೂಡ 2ನೇ ಬಾರಿ ಗೆದ್ದರು. 18ರಲ್ಲೂ ಕೂಡ 3ನೇ ಬಾರಿ ಅವರು ಜಯಗಳಿಸಿದರು. ಮೈತ್ರಿ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದರು. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕೆಲಸ ಮಾಡಿದರು.
ಈಗ ನಾನು ಸಿದ್ದು ಸಂಪುಟದಲ್ಲಿ ಪ್ರಿಯಾಂಕ್ ಖರ್ಗೆ ಕಂದಾಯ ಅವ್ರನ್ನ ಸಚಿವರಾಗಿ ಕೃಷ್ಣ ಸಚಿವ ಬೈರೇಗೌಡ ಸಂಪುಟ ಕೆಲಸ ಮಾಡಿದ್ದಾರೆ.